ಸೊ ಈಗ ಮತ್ತೆ ವಿಚಾರಣೆ ಆರಂಭವಾಗಿದೆ. ನೋಡಿ, ಕ್ಷಮೆ ಯಾಚನೆ ಮಾಡಲು ಪರೋಕ್ಷವಾಗಿ ನಿರಾಕರಿಸಿದ್ದಾರೆ ಕಮಲ್ ಹಾಸನ್. ಅವ್ರ ಲೆಟರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಎಲ್ಲೂ ಕೂಡ ನನ್ನ ಪದದಿಂದ ಅಥವಾ ನನ್ನ ಮಾತಿನಿಂದ ಹರ್ಟ್ ಆಗಿದ್ರೆ ಸಾರಿ ಅನ್ನೋದನ್ನ ಎಲ್ಲೂ ಹೇಳಿಲ್ಲ ಕಮಲ್ ಹಾಸನ್. ನನ್ನ ಮಾತುಗಳನ್ನ ನೀವು ಮಿಸ್ಇಂಟರ್ಪ್ರೆಟ್ ಮಾಡಿದಿರಿ, ಅಂದ್ರೆ ತಪ್ಪಾಗಿ ಅರ್ಥೈಸ್ಕೊಂಡು ನೀವು ಈ ರೀತಿಯಾಗಿ ನೋಡ್ತಾ ಇದ್ದೀರಿ. ನನ್ನ ಪದದ ಅರ್ಥ ಅದಲ್ಲ. ಕನ್ನಡದ ಭಾಷೆಯ ಲೆಗೆಸಿ ಬಗ್ಗೆ ನನಗೂ ಕೂಡ ಅಪಾರವಾದಂತಹ ಗೌರವ ಇದೆ. ಇದೆಲ್ಲವನ್ನು ಹೇಳಿದರು ಅವರು. ಹೌದು, ನಿಮಗೆ ಗೌರವ ಇದೆ, ನೀವು ಪ್ರೀತಿಯಿಂದ ಮಾತಾಡಿದ್ದೀರಿ, ಇದನ್ನೆಲ್ಲವನ್ನೂ ಕೂಡ ಹೌದು ಅನ್ನೋದನ್ನೇ ಹೇಳ್ತಾ ಇರೋದು. ಆದರೆ ನೀವು ಹೇಳಿರುವಂಥ ಮಾತಿದೆಯಲ್ಲ, ತಮಿಳಿನಿಂದ ಕನ್ನಡ ಹುಟ್ಟು ಬಂದಿದೆ ಅನ್ನೋ ಒಂದು ಮಾತು, ಆ ಒಂದು ಮಾತಿಗೆ ನಮ್ಮ ಆಕ್ಷೇಪ ಇದೆ. ತಪ್ಪು ನೀವು ಹೇಳಿರೋದು. ಯಾವ ಆಧಾರ ಇಟ್ಕೊಂಡು ನೀವು ಹೇಳಿದಿರಿ? ಇದು ನೀವು ತಪ್ಪು, ಇದರಿಂದಾಗಿ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ಇದಿಷ್ಟು ಇರೋ ವಿಚಾರ. ನೀವು ಮಾಡಬೇಕಾಗಿರುವಂಥದ್ದೇನು? ಯಾರೇ ಒಬ್ಬ ಸಾಮಾನ್ಯವಾಗಿ ಮನುಷ್ಯ ಮಾಡುವಂಥದ್ದು. ನಾನು ತಪ್ಪು ಮಾಡಿಲ್ಲಪ್ಪ, ಬಟ್ ನಿಮಗೆ ಹರ್ಟ್ ಆಗಿದೆಯಲ್ಲ, ಸೊ ಹಾಗಾಗಿ ನಾನು ಸಾರಿ ಕೇಳೋದ್ರಲ್ಲಿ ತಪ್ಪೇನಿದೆ? ನಿಮಗೆ ಹರ್ಟ್ ಆಗಿರೋದಕ್ಕೆ ಸಾರಿ ಕೇಳಬೇಕಲ್ಲ. ಇಲ್ಲಿ ಅಪಾರ ಕನ್ನಡಿಗರಿಗೆ ನಿಮ್ಮ ಮಾತಿನಿಂದ ಹರ್ಟ್ ಆಗಿದೆ, ಸೆಂಟಿಮೆಂಟ್ಗಳಿಗೆ ಹರ್ಟ್ ಆಗಿದೆ. ನಿರ್ಮಾಪಕರ ಪರ ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ಪರೋಕ್ಷವಾಗಿ ಕ್ಷಮೆ ಯಾಚಿಸೋದಕ್ಕೆ ಕಮಲ್ ನಿರಾಕರಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಇಲ್ಲಿ ಯಾವುದೇ ದುರುದ್ದೇಶ ಇಲ್ಲದೆ ಇರೋದ್ರಿಂದ ಕ್ಷಮೆ ಕೇಳ್ತಾ ಇಲ್ಲ, ಇದು ಇವರು ವಾದ. ಕಮಲ್ ಹಾಸನ್ಗೆ ಯಾವುದೇ ದುರುದ್ದೇಶ ಇಲ್ಲ, ಅವ್ರು ಹೇಳಿರೋದ್ರಲ್ಲೂ ಏನೂ ತಪ್ಪಿಲ್ಲ, ಸೊ ಹಂಗಾಗಿ ಅವರು ಕ್ಷಮೆ ಕೇಳ್ತಾ ಇಲ್ಲ ಅಂತಾರೆ ಈಗ ಧ್ಯಾನ್ ಚಿನ್ನಪ್ಪ ಅವರು. ಈಗ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಮಾಡೋದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಪಟ್ಟು ಹಿಡಿದಿದ್ದಾರೆ. ಈಗ ಯಾವುದೇ ಕಾರಣಕ್ಕೂ ಕೂಡ ಚಿತ್ರ ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ನೋಡಿ, ಕರ್ನಾಟಕದಲ್ಲಿ ಈಗ ಚಿತ್ರಕ್ಕೆ ರಿಲೀಸ್ ಮಾಡಲ್ಲ, ಅದನ್ನು ಸ್ವತಃ ಈಗ ರಾಜ್ಕಮಲ್ ಸಂಸ್ಥೆನೇ ಹೇಳಿದೆ. ಹೈಕೋರ್ಟ್ಗೆ ರಾಜ್ಕಮಲ್ ಸಂಸ್ಥೆ ಪರ ವಕೀಲರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಮಾಡೋದಿಲ್ಲ. ಇದು ಇವಾಗಿನ ಮೇಜರ್ ಡೆವಲಪ್ಮೆಂಟ್. ಈಗ ಕೋರ್ಟ್ನಲ್ಲಿ ನಡೆದಿರುವಂತಹ ವಿಚಾರಣೆ. ಈಗ ನಾವು ಸದ್ಯಕ್ಕೆ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಮಾಡೋದಿಲ್ಲ, ಒಂದು ವಾರ ನಮಗೆ ಟೈಮ್ ಕೊಡಿ, ವಿಚಾರಣೆಯನ್ನು ಒಂದು ವಾರ ಮುಂದೂಡಿ ಅಂತ ಹೇಳಿ ವಕೀಲರು ಮನವಿ ಮಾಡಿದ್ದಾರೆ. ಯಾಕೆಂದ್ರೆ ವಾಣಿಜ್ಯ ಮಂಡಳಿ ಜೊತೆಗೆ ಚರ್ಚೆ ಮಾಡಬೇಕು, ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕನ್ನಡದ ಬಗ್ಗೆ ಅಸಂಬದ್ಧ ಪದ ಏನು ನಾವು ಬಳಕೆ ಮಾಡಿಲ್ಲ, ಕನ್ನಡ ಭಾಷೆಯನ್ನ ಕಡೆಗಣಿಸುವಂತಹ ಹೇಳಿಕೆ ಕೂಡ ಕಮಲ್ ಹಾಸನ್ ಕೊಟ್ಟಿಲ್ಲ. ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಜೊತೆಗೆ ನಾವು ಈ ಬಗ್ಗೆ ಚರ್ಚೆ ಮಾಡ್ತೀವಿ, ಒಂದು ವಾರ ಕಾಲಾವಕಾಶ ಕೊಡಿ, ಒಂದು ವಾರ ವಿಚಾರಣೆ ಮುಂದೂಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ವಿಚಾರಣೆ ಕೋರ್ಟ್ನಲ್ಲಿ 2:30ಗೆ ಮತ್ತೆ ಕೋರ್ಟ್ ಈಗ ವಿಚಾರಣೆ ಆರಂಭವಾಗಿದೆ. ಅಲ್ಲಿ ನಿರ್ಮಾಪಕರ ಪರ ವಕೀಲರು ಧ್ಯಾನ್ ಚಿನ್ನಪ್ಪ ಕೋರ್ಟ್ಗೆ ಕೆಲವೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆತ್ಮ ಪ್ರತಿಷ್ಠೆ ಅವರಿಗೆ ಅಡ್ಡ ಬರ್ತಾ ಇರಬಹುದು, ಅಂದ್ರೆ ಈಗೋ. ಇದನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಖಡಕ್ ಆಗಿ ಹೇಳಿದೆ. ಒಂದು ಸಾರಿ ಕೇಳೋದಕ್ಕೆ ಅವ್ರು ಇಷ್ಟೊಂದು ತಕರಾರು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಈಗೋ ಅಡ್ಡ ಬರ್ತಾ ಇದೆ. ಕಮಲ್ ಹಾಸನ್ ಆಗಿರ್ಲಿ, ಯಾರೇ ಆಗಿರ್ಲಿ, ಜನರ ಭಾವನೆಯನ್ನ ನೋವಿಸಬಾರದು. ಇದು ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿದ್ದ ಪೀಠದ ಅಭಿಪ್ರಾಯ. ಯಾಕಿಷ್ಟು ಈಗೋ? ಹೇಳಿರುವಂಥ ಮಾತು, ನಿಮ್ಮ ಬಾಯಿಂದ ಬಂದಿರುವಂಥ ಒಂದು ಮಾತು ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರಿಗೆ ಹರ್ಟ್ ಮಾಡಿದೆ ಅನ್ನುವಂಥದ್ದಾದ್ರೆ ನಿಮಗೆ ಸಾರಿ ಕೇಳೋದ್ರಲ್ಲಿ ಯಾವತ್ತೂ ಈಗೋ ಅಡ್ಡ ಬರಬೇಕಾಗಿಲ್ಲ. ನೀವು ಒಬ್ಬ ಆರ್ಟಿಸ್ಟ್, ನಿಮಗೆ ಎಲ್ಲ ನಿಮ್ಮ ಅಭಿಮಾನಿಗಳು ಕೂಡ ಒಂದೇ. ನಿಮ್ಮ ಅಭಿಮಾನಿಗಳಿಗೆ ಹರ್ಟ್ ಆಗಿದೆ ಅನ್ನುವಂಥದ್ದಿದ್ರೆ ಅಲ್ಲಿ ಸಾರಿ ಕೇಳಿದ್ರೆ ನೀವು ದೊಡ್ಡವರಾಗ್ತೀರಿ. ಯಾರು ಕ್ಷಮೆ ಕೇಳೋದ್ರಿಂದ ಚಿಕ್ಕವರಂತೂ ಆಗೋದಿಲ್ಲ. ಬಟ್ ಇನ್ನು ವಿಚಾರಣೆ ಮುಂದುವರಿತಾ ಇದೆ, ವಾದ ಪ್ರತಿವಾದ ನಡೀತಾ ಇದೆ. ಕನ್ನಡ ಭಾಷೆಯನ್ನ ಕಡೆಗಣಿಸುವಂತಹ ಹೇಳಿಕೆ ಕಮಲ್ ಕೊಟ್ಟಿಲ್ಲ ಅನ್ನೋದು ನಿರ್ಮಾಪಕರ ಪರ ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ಅವರ ವಾದ. ಕನ್ನಡದ ಬಗ್ಗೆ ಇರುವಂತಹ ಗೌರವವನ್ನ ಪತ್ರದ ಮೂಲಕ ಅವರು ಸ್ಪಷ್ಟಪಡಿಸಿದ್ದಾರೆ. ಹೀಗೆಯೇ ಕ್ಷಮೆ ಕೇಳಬೇಕು ಅಂತ ಹೇಳೋದಕ್ಕೆ ಆಗೋದಿಲ್ವಲ್ಲ, ಅದು ಸಾಧ್ಯ ಇಲ್ಲ ಅನ್ನೋದು ಧ್ಯಾನ್ ಚಿನ್ನಪ್ಪ ಅವರ ವಾದ. ನಾವು ಭಾಷೆಯ ಆಧಾರದಲ್ಲಿ ವಿಭಜನೆ ಆಗಬಾರದು,
ದೇಶ ಒಂದೇ, ಕನ್ನಡವೂ ಇರಬೇಕು, ತಮಿಳೂ ಇರಬೇಕು ಅನ್ನೋದನ್ನ ಧ್ಯಾನ್ ಚಿನ್ನಪ್ಪ ಅವರು ವಾದ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಯಾರು ಇದ್ರ ಬಗ್ಗೆ ಎರಡು ಮಾತಿಲ್ಲ. ನಾವೆಲ್ಲರೂ ಭಾರತೀಯರೇ. ತಮಿಳು ಭಾರತದ ಭಾಷೆ, ಕನ್ನಡನೂ ಭಾರತದ್ದೇ ಭಾಷೆ. ನಾವು ಬೇರೆ ಭಾಷೆಯನ್ನೂ ಗೌರವಿಸ್ತೀವಿ, ಆದರೆ ನಮ್ಮ ಕನ್ನಡವನ್ನು ನಾವು ಪ್ರೀತಿಸ್ತೀವಿ. ಹಾಗಂತ ಬೇರೆ ಭಾಷೆಯವರು ಬಂದು ಕನ್ನಡ ಭಾಷೆಗೆ ಅವಮಾನ ಮಾಡುವಂಥ ಕೆಲಸ ನೀವೇನಾದರೂ ಮಾಡಿದ್ರೆ ಅದನ್ನು ನಾವು ಯಾರೂ ಸಹಿಸೋದಿಲ್ಲ ಕನ್ನಡಿಗರು. ಇದೇ ಕೆಲಸ ತಮಿಳುನಾಡಲ್ಲಿ ಹೋಗಿ ತಮಿಳಿಗರಿಗೆ ಏನಾದರೂ ಹೇಳಿದ್ರೆ ತಮಿಳಿಗರು ಕೂಡ ಸಹಿಸ್ತಾ ಇರಲಿಲ್ಲ. ಅದು ನಮ್ಮ ಭಾಷೆ, ನಮ್ಮ ಇಮೋಷನ್, ಅದು ನಮ್ಮ ಭಾವನೆ, ನಮ್ಮ ಹೆಮ್ಮೆ, ನಮ್ಮ ಭಾಷೆ ನಮ್ಮ ಹೆಮ್ಮೆ. ಸೊ ಹಾಗಾಗಿ ನೀವು ಕೊಟ್ಟಂಥ ಹೇಳಿಕೆ ನಮಗೆ ಹರ್ಟ್ ಆಗಿದೆ. ಕನ್ನಡದ ಬಗ್ಗೆ ಇರುವಂತಹ ಗೌರವ ಪತ್ರದ ಮೂಲಕ ಅವರು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿ ನಿರ್ಮಾಪಕರ ಪರ ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ಅವರು ವಾದ ಮಂಡಿಸ್ತಾ ಇದ್ದಾರೆ. ಹೀಗೇನೇ ಕ್ಷಮೆ ಕೇಳಬೇಕು ಅಂತ ಹೇಳಕ್ ಸಾಧ್ಯ ಇಲ್ಲ ಅನ್ನೋದು ಚಿನ್ನಪ್ಪ ಅವರ ವಾದ. ನೋಡಿ, ನಾವು ಭಾಷೆ ಆಧಾರದಲ್ಲಿ ವಿಭಜನೆ ಆಗಬಾರ್ದು, ಕನ್ನಡವೂ ಇರಬೇಕು, ತಮಿಳು ಇರಬೇಕು, ಇದು ವಕೀಲರ ವಾದ. ಈಗ ನೋಡಿ, ಅದಕ್ಕೆ ಜಡ್ಜ್ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಏನು ಕೋರ್ಟ್ ಆದೇಶ ಮಾಡ್ತಾ ಇಲ್ಲ. ಇಲ್ಲಿ ಕೋರ್ಟ್ ಅಲ್ಲ, ವಾಣಿಜ್ಯ ಮಂಡಳಿ ಹೇಳ್ತಾ ಇದೆ. ಅಂದ್ರೆ ಜಡ್ಜ್ ಕೊಟ್ಟಂತ ಒಂದು ಜಡ್ಜ್ ಹೇಳಿದಂಥ ಒಂದು ಮಾತು, ಕೋರ್ಟ್ ಎಲ್ಲೂ ಕೂಡ ನಾವು ಕ್ಷಮೆ ಕೇಳಿ ಅಂತ ಆದೇಶ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳಿದ್ರು ಜಡ್ಜ್. ಅದಕ್ಕೆ ಅಲ್ಲ ಸ್ವಾಮಿ, ಕೋರ್ಟ್ ಅಲ್ಲ, ವಾಣಿಜ್ಯ ಮಂಡಳಿ ಹೇಳ್ತಾ ಇದೆ ಅಂತೇಳಿ ಧ್ಯಾನ್ ಚಿನ್ನಪ್ಪ ಅವರು ಹೇಳ್ತಾರೆ. ಈಗ ಕೋರ್ಟ್ ಆದೇಶ ಪ್ರಕಟಿಸ್ತಾ ಇದೆ. ಏನ್ ಆದೇಶ ಬರುತ್ತೆ ಅನ್ನೋದು ಕುತೂಹಲ. ವಿಚಾರಣೆಯನ್ನ ಮುಂದೂಡ್ತಾರ, ನಾವು ರಿಲೀಸ್ ಮಾಡಲ್ಲ ಅಂತ ಹೇಳಿ ಈಗ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ದಾರೆ. ಒಂದು ವಾರ ಕಾಲಾವಕಾಶ ಕೇಳ್ತಾ ಇದ್ದಾರೆ. ಈಗ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಆದೇಶವನ್ನ ಪ್ರಕಟಿಸ್ತಾ ಇದ್ದಾರೆ. ಎರಡು ಕಡೆಯ ವಾದವನ್ನ ಆಲಿಸಿರುವಂತಹ ನ್ಯಾಯಾಲಯ ಈಗ ಆದೇಶ ಪ್ರಕಟಿಸ್ತಾ ಇದ್ದಾರೆ. ಏನ್ ಆದೇಶ ಹೊರಬರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಕುತೂಹಲ. ಯಾಕಂದ್ರೆ 6ನೇ ತಾರೀಕು, 5ನೇ ತಾರೀಕು, ನಾಳೆ ಎಲ್ಲ ನಾಡಿದ್ದು ರಿಲೀಸ್ಗೆ ರೆಡಿ ಇದೆ ಠಗ್ ಆಫ್ ಲೈಫ್ ಚಿತ್ರ. ಆದ್ರೆ ಕರ್ನಾಟಕದಲ್ಲಿ ನಾವು ರಿಲೀಸ್ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ. ಈಗ ನೋಡಿ, ಈಗ ಆದೇಶವನ್ನು ಪ್ರಕಟಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಠಗ್ ಲೈಫ್ ಚಿತ್ರ ಬಿಡುಗಡೆಗೆ ಅವಕಾಶ ಕೋರಿದ್ದಾರೆ. ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಕೊಟ್ಟಿರುವಂತಹ ಹೇಳಿಕೆ, ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಅನ್ನೋಂಥ ಹೇಳಿಕೆಯನ್ನ ಕಮಲ್ ಹಾಸನ್ ಅವರು ಕೊಟ್ಟಿದ್ದಾರೆ. ಈ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ ಅಂತ ಹೇಳಲಾಗಿದೆ. ಇದು ತಮ್ಮ ಆದೇಶದಲ್ಲಿ ನ್ಯಾಯಮೂರ್ತಿಗಳು ಹೇಳಿರೋದು. ಇನ್ಫ್ಯಾಕ್ಟ್ ಏನೇನಾಗಿದೆ ಅವತ್ತು ಅವ್ರು ಕೊಟ್ಟಂಥ ಹೇಳಿಕೆಯ ನಂತರ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಉಲ್ಲೇಖಿಸಿ ಈಗ ನ್ಯಾಯಮೂರ್ತಿಗಳು ಎಂ ನಾಗಪ್ರಸನ್ನ ಅವರು ಆದೇಶವನ್ನು ಪ್ರಕಟಿಸ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಠಗ್ ಲೈಫ್ ಚಿತ್ರ ಬಿಡುಗಡೆಗೆ ಅವಕಾಶ ಕೋರಿದ್ದಾರೆ. ಅಂದರೆ ಅವರು ಅರ್ಜಿ ಹಾಕಿದ್ದೇ ಅದು, ನಮಗೆ ಅವಕಾಶ ಕೊಡ್ತಾ ಇಲ್ಲ ಅಥವಾ ವಾಣಿಜ್ಯ ಮಂಡಳಿಯಿಂದ ನಮ್ಮನ್ನು ರಿಲೀಸನ್ನು ತಡೆ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಚಿತ್ರಕ್ಕೆ ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಯಾವುದಾದ್ರೂ ಒಂದು ಸ್ವಲ್ಪ ತೊಂದರೆಗಳಾದರೆ ಅದಕ್ಕೆ ನಮಗೆ ರಕ್ಷಣೆ ಬೇಕು ಅನ್ನುವಂಥದ್ದನ್ನು ಕೋರಿ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ನಲ್ಲಿ. ಅದೇ ಅರ್ಜಿಯ ವಿಚಾರಣೆ ಬೆಳಗಿಂದಲೂ ಕೂಡ ನಡೀತಾ ಇರೋದು. ಈಗ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಪ್ರಕಟಿಸ್ತಾ ಇದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು. ಸದ್ಯಕ್ಕೆ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಚಿತ್ರದ ನಿರ್ಮಾಪಕರು ತೀರ್ಮಾನಿಸಿದ್ದಾರೆ. ಸೊ ಇದನ್ನು ವಕೀಲರು ಈಗ ಕೋರ್ಟಲ್ಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಕೋರ್ಟ್ನ ತೀರ್ಮಾನ ಏನಿರುತ್ತೆ, ಕೋರ್ಟ್ನ ಆದೇಶ ಏನಿದೆ, ವಾಣಿಜ್ಯ ಮಂಡಳಿಯೊಂದಿಗೆ ಚರ್ಚಿಸೋದಕ್ಕೆ ಚಿತ್ರ ನಿರ್ಮಾಪಕರು ಕೂಡ ಬಯಸಿದ್ದಾರೆ. ಇದೆಲ್ಲವೂ ಕೂಡ ನಾಗಪ್ರಸನ್ನ ಅವರು ತಮ್ಮ ಆದೇಶದಲ್ಲಿ ಹೇಳ್ತಾ ಇರೋದು.